ಸುಮಾರು 7 ದಶಕಗಳ ಹೋರಾಟದ ಪರಿಣಾಮವಾಗಿ ಬಂದಂತಹ 33% ಮೀಸಲಾತಿ ಮಹಿಳೆಯರ ಹಕ್ಕಾಗಿ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ವಿ. ನಮಗೆ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಅವಮಾನ ಮಹಿಳೆಯರಿಗೆ, ಇದನ್ನ ನಮ್ಮಿಂದ ಕ್ಷಮಿಸೋಕೆ ಸಾಧ್ಯ ಇಲ್ಲ. ಮತ್ತು ಭಾರತದ ಮಹಿಳೆಯ ಪ್ರತೀಕಾರ ಈ ವಿಷಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನೋಡಲಿದೆ. ಅನೇಕ ವಿಚಾರಗಳನ್ನ ಮಂಜುಳಾ ಬಹಳ ಪ್ರಬುದ್ಧವಾಗಿ ಪ್ರಸ್ತಾಪನೆ ಮಾಡಿದ್ದಾರೆ. ನಾನು ಅದನ್ನೇ ಮತ್ತೆ ಪುನರುಚ್ಚಾರ ಮಾಡೋದಿಲ್ಲ. ನನಗೆ ಕಂಡಂತಹ ಕೆಲವು ದೃಶ್ಯಗಳನ್ನ ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಈ ಬಿಲ್ ಮಂಡನೆ ಆದಾಗ, ನಾರಿ ಶಕ್ತಿ ವಂದನ್ ಅಧಿನಿಯಂ 2026 ಈ ಬಿಲ್ ಮಂಡನೆ ಆದಾಗ ಪ್ರಧಾನಮಂತ್ರಿಗಳು ಒಂದು ಮಾತನ್ನ ಹೇಳಿದ್ದು ತಾವೆಲ್ಲರೂ ನೋಡಿರ್ತೀರಿ. ಇದರ ಶ್ರೇಯಸ್ಸು ಯಶಸ್ಸು ಎಲ್ರಿಗೂ ಸೇರ್ಲಿ, ಎಲ್ಲರೂ ತಗೊಳ್ಳಿ, ಬೇಕಾದ್ರೆ ನಿಮ್ಮ ಹೆಸರಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಸರ್ಕಾರಿ ಖರ್ಚಲ್ಲಿ, ನೀವೇ ತಗೊಳ್ಳಿ, ಆದರೆ ಈ ಬಿಲ್ ನ ಪಾಸ್ ಮಾಡೋದಕ್ಕೆ ನಮಗೆ ಸಹಕಾರ ನೀಡಿ ಅಂತ ಕೇಳಿದ್ರು. ಆದರೆ ನಿನ್ನೆ ಕಂಡ ದೃಶ್ಯಗಳಿವೆಯಲ್ಲ, ಒಂಥರ ತಮ್ಮ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿವೆ. ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, DMK ಇರಬಹುದು. ಅವರು ಮನೆಯ ಮಹಿಳೆಯರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ನೀವು ನೋಡಿ,